ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೀ ನರೇಶ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬಕ್ಕೆ ಹೇಗೆ ಡೆಕೋರೇಷನ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡ್ ಆಲ್ರೆಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಲೈಕ್ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲೂ ಕೂಡ ನಾನು ಹಾಕಿರ್ತೀನಿ. ಇದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ತುಂಬ ಫೆಸ್ಟಿವಲ್ಸ್, ಬರ್ತ್ಡೇ ಫಂಕ್ಷನ್ಸ್ಗೆಲ್ಲ ಯೂಸ್ ಆಗುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಸೊ ಈ ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್ ನಾನು ತುಂಬ ಫೆಸ್ಟಿವಲ್ಸಲ್ಲೆಲ್ಲ ಯೂಸ್ ಮಾಡಿದ್ದೀನಿ. ಹಾಗೆ ಇದು ನನ್ನದು ಫಸ್ಟ್ ಬೇಬಿ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು. ಸೊ ಹಾಗೆ ಇಲ್ಲಿ ನಾನೊಂದು ಮ್ಯಾಟ್ನ ತೊಗೊಂಡಿದ್ದೀನಿ. ಇದು ಕೂಡ ನಾನು ಫ್ಲಿಪ್ಕಾರ್ಟ್ ಆರ್ ಮೀಶೋದಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ನಾನು ಇದ್ರದ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಬೇಕಾಗುತ್ತೆ ಅವ್ರು ಚೆಕ್ ಮಾಡಿ ತೊಗೊಳ್ಳಿ. ಸೊ ಇದೆಲ್ಲ ಬಂದುಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಒನ್ ಟೈಮ್ ತೊಗೊಂಡ್ಬಿಟ್ರೆ ನಿಮಗೆ ಪದೇ ಪದೇ ತೊಗೊಳ್ಳೋ ಥರ ಇರಲ್ಲ. ಯಾವ ಡೆಕೋರೇಷನ್ಗಾದ್ರೂ, ಯಾವ ಫೆಸ್ಟಿವಲ್, ಬರ್ಡೇ ಏನೇ ಬಂದರೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಕೂಡ ಅದೇ ಥರನೇ ಮಾಡ್ತಾ ಇರೋದು. ಇದೆಲ್ಲ ನಾನು ಈ ವಿಡಿಯೋಗೋಸ್ಕರ ಅಂತ ಪರ್ಚೇಸ್ ಮಾಡಿರೋದಲ್ಲ. ಲೈಕ್ ಇದು ನಾನು ತುಂಬ ಹಳೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪರ್ಚೇಸ್ ಮಾಡಿರೋ ಐಟಮ್ಸ್ ಇದೆಲ್ಲ. ಸೊ ಅದಕ್ಕೆ ಇಲ್ಲಿ ನನಗೆ ಯೂಸ್ ಆಗ್ತಾ ಇದೆ. ಸೊ ಹಾಗೆ ಇಲ್ಲಿ ನೋಡ್ಬೋದು, ನಾನು ಈ ಮ್ಯಾಟ್ನ ಲೈಕ್ 2 ಎಂಡ್ಸಲ್ಲಿ ಟೈ ಮಾಡಿದ್ದೀನಿ ಈ ಥ್ರೆಡ್ಡಿಂದ. ಹಾಗೆ ಇಲ್ಲಿ ನಾನು ಮನೇಲಿರೋ ಒಂದು ಸ್ಯಾರಿನ ಡೆಕೋರೇಷನ್ ಬ್ಯಾಕ್ಡ್ರಾಪ್ ಆಗಿ ತೊಗೊಂಡಿದ್ದೀನಿ. ಸೊ ಅವಾಗವಾಗ ಲೈಕ್ ತುಂಬ ಕಲರ್ಸ್ ಡೆಕೋರೇಷನ್ ಬ್ಯಾಕ್ಡ್ರಾಪ್ನ ತೊಗೊಳೋದಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಸ್ಯಾರಿನ ಯೂಸ್ ಮಾಡಿದ್ರೆ ಲೈಕ್ ತುಂಬ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಒಂದು ಟೇಬಲ್ನ ಇಟ್ಬಿಟ್ಟು ಆ ಸ್ಯಾರಿಯಿಂದನೇ ನಾನು ಆ ಟೇಬಲ್ನ ಕವರ್ ಮಾಡಿದ್ದೀನಿ. ಸೊ ಹಾಗೆ ಇಲ್ಲಿ ನಾನು ಅದನ್ನು ಮ್ಯಾಟ್ಗೆ ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ ಸ್ಯಾರಿನ. ಸೊ ಇದಾದಮೇಲೆ ನಾನು ಇದ್ರ ಮೇಲೆ ಒಂದು ಪೀಠನ ಇಟ್ಟಿದ್ದೀನಿ. ಸೊ ಈ ಪೀಠ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಯಾವುದಾದ್ರೂ ಫೆಸ್ಟಿವಲ್ಗೋಸ್ಕರನೇ ನಾನು ತೊಗೊಂಡಿರೋದು. ಇದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಹಾಗೆ ಆ ಪೀಠ ಮೇಲೆ ನಾನು ಒಂದು ಬ್ಲೌಸಿಂದ ನೀಟಾಗಿ ಆ ಪೀಠ ಕಾಣ್ದಿರೋ ಥರ ನಾನು ಪಿನ್ಸ್ ಹಾಕಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಈ ಥರ ಡೆಕೋರೇಷನ್ನ ನೀವು ಲೈಕ್ ಗಣೇಶ ಹಬ್ಬಕ್ಕೆ ಅಂತ ಅಲ್ಲ, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಇಲ್ಲ ಈಗ ದಸರಾ ಹಬ್ಬ ಬರುತ್ತೆ, ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಈ ಥರ ಬ್ಯಾಕ್ಡ್ರಾಪ್ನ ಯೂಸ್ ಮಾಡ್ಕೊಳ್ಬೋದು. ಲೈಕ್ ಈ ಡಿಸೈನ್ನ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ನ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಚೆಕ್ ಮಾಡಿದ್ರೆ ನಿಮಗೆ ಈ ಥರ ಪ್ಲಾಸ್ಟಿಕ್ ಫ್ಲವರ್ಸ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಹಬ್ಬ ಟೈಮಲ್ಲಿ ರಿಯಲ್ ಫ್ಲವರ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಫಾರ್ಮರ್ಸ್ಗೂ ಕೂಡ ಲೈಕ್ ಯಾರೆಲ್ಲ ಫ್ಲವರ್ಸ್ನ ಸೇಲ್ ಮಾಡ್ತಾರೆ ಅವ್ರಿಗೂ ಕೂಡ ಇನ್ವೆಸ್ಟ್ ಮಾಡಿರೋದಕ್ಕೆ ಅವ್ರಿಗೂ ಸ್ವಲ್ಪ ಅಮೌಂಟ್ ಬರುತ್ತೆ. ಅದೊಂದು ಕಾರಣಕ್ಕಷ್ಟೇ. ಹಾಗೆ ಇಲ್ಲಿ ನಾನು ಮನೇಲಿರೋ ದೀಪನೇ ಇಟ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಫ್ಲವರ್ಸಿಂದ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ಹೇಳ್ದಾಗೆ ನಾನು ಈ ಡೆಕೋರೇಷನಿಗೆ ಮಾತ್ರನೇ ತೋರಿಸೋದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಆಲ್ಮೋಸ್ಟ್ ರಿಯಲ್ ಫ್ಲವರ್ಸ್ನ ಯೂಸ್ ಮಾಡೋದು ಫೆಸ್ಟಿವಲ್ಗೆಲ್ಲ. ಹಾಗೆ ಇಲ್ಲಿ ನಾನು ಇನ್ನೂ ಒಂದು ಟೇಬಲ್ನ ತೊಗೊಂಡು ಆ ಟೇಬಲ್ಗೂ ಕೂಡ ನಾನು ಬ್ಲೌಸ್ ಪೀಸಿಂದ ಆ ಚಿಕ್ಕ ಟೇಬಲ್ ಕಾಣ್ದಿರೋ ಥರ ನಾನು ನೀಟಾಗಿ ಪಿನ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನನಗೂ ಒಂದು ಮೋಟಿವೇಟ್ ಆಗುತ್ತೆ. ಲೈಕ್ ತುಂಬ ವ್ಯೂಸ್ ಬಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಡೆಕೋರೇಷನ್ ಐಡಿಯಾಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಬೋದು. ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೊಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಹಾಗೆ ಇದೆಲ್ಲ ಆದಮೇಲೆ ನಾನು ಒಂದು ದೀಪನ ತೊಗೊಂಡಿದ್ದೀನಿ. ದೀಪದ ಸ್ಟ್ಯಾಂಡ್ ಇದು. ಸೊ ಇದು ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಆ ದೀಪ ಸ್ಟ್ಯಾಂಡ್ನ ಇಟ್ಟಿರೋ ಚಿಕ್ಕ ಟೇಬಲ್ ಮೇಲೆ ಇಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಫೈನಲ್ ಲುಕ್. ಇದಕ್ಕೆ ನಾನು ಲೈಟಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದ್ರದ್ದು ಲುಕ್ ಕೂಡ ನಿಮಗೆ ಬರುತ್ತೆ ನೋಡಿ. ಸೊ ಈ ಥರ ಈಸಿ ಲೈಕ್ ವಿದಿನ್ ಒಂದು ಹಾಫ್ ಆನ್ ಅವರಲ್ಲಿ ಈ ಡೆಕೋರೇಷನ್ನ ಫಿನಿಷ್ ಮಾಡ್ಬೋದು. ಬಿಕಾಸ್ ಮನೇಲೇ ಇರೋ ಐಟಮ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡಿರೋದ್ರಿಂದ ಹಾಫ್ ಆನ್ ಅವರ್ ಆರ್ 1 ಅವರ್ ಅಷ್ಟರಲ್ಲಿ ನಮಗೆ ಈ ಡೆಕೋರೇಷನ್ ಕಂಪ್ಲೀಟ್ ಆಗಿಬಿಡತ್ತೆ. ಸೊ ಇದು ಬಂದು ವಿತ್ ಲೈಟ್ ಆಫ್ ಮಾಡಾದಮೇಲೆ ಇದು ಲುಕ್.
ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ಈ ಡೆಕೋರೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.